ಕೆಲವರಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಸರಿಯಾಗಿ ನಿದ್ದೆ ಮಾಡೋದಕ್ಕಾಗಲ್ಲ. ಇದೇನಕ್ಕೆ ಅಂದರೆ, ಒಂದು ಸರ್ವೆ ಪ್ರಕಾರ ದಿನನಿತ್ಯ ನಮ್ಮ ಮೈಂಡಲ್ಲಿ ಹೆಚ್ಚು ಕಡಿಮೆ 60,000 ಥಾಟ್ಸ್ ರನ್ ಆಗ್ತಾ ಇರುತ್ತೆ. ಇದರಲ್ಲಿ 80% ನೆಗೆಟಿವ್ ಥಾಟ್ಸ್ ಇರುತ್ತೆ. ಇದರಲ್ಲಿ 96% ನಿನ್ನೆ ಏನಿರುತ್ತೆ ಅದೇ ಥಾಟ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಸೊ ಯೋಚನೆ ಮಾಡಿ, ನೀವು ಮಲಗಿದಾಗ ನಿಮ್ಮ ಮೈಂಡು ಇನ್ನೂ ಒಂಥರ ಮೆಷಿನರಿ ಥರ ವರ್ಕ್ ಮಾಡ್ತಾ ಇರುತ್ತೆ ಈ ಥಾಟ್ಸ್ನ ಪ್ರಾಸೆಸ್ ಮಾಡೋದ್ರಲ್ಲಿ. ಹಾಗಾಗಿ ಸರಿಯಾಗಿ ನಿದ್ದೆ ಮಾಡೋದಕ್ಕಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ಎಷ್ಟೊಂದು ಜನಕ್ಕೆ ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ, ಅಥವಾ ಜಾಬಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು, ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು, ರಿಲೇಷನ್ಶಿಪ್ ಸ್ಟ್ರೆಸ್ ಇರ್ಬೋದು. ಕೆಲವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂದ್ಬಿಟ್ಟು ಅದನ್ನೇ ನನಗೆ ಈಗಾಗೋಯ್ತಲ್ಲ, ನಾನು ಎಷ್ಟು ಡಿಸಿಪ್ಲಿನ್ ಆಗಿದೆ, ಬೇರೆಯವರೆಲ್ಲ ಆರಾಮಾಗಿದ್ದರು, ಅವ್ರಿಗೇನೂ ಆಗಿಲ್ಲ, ಅವ್ರು ಡಿಸಿಪ್ಲಿನ್ ಆಗೇ ಇಲ್ಲ. ಈ ರೀತಿ ಅಡಿಷನಲ್ ನೆಗೆಟಿವ್ ಥಾಟ್ಸ್ ಇರ್ಬೋದು. ಪೇರೆಂಟ್ಸ್ ಅಥವಾ ಚಿಲ್ಡ್ರನ್ಸ್ದು ಪ್ರಾಬ್ಲಮ್ಸ್ ಇರ್ಬೋದು. ಇದೆಲ್ಲ ಆ್ಯಡ್ ಆಗಿಬಿಟ್ಟು ನಮ್ಮ ಮೈಂಡು ಯಾವಾಗಲೂ ಬ್ಯುಸಿನೇ ಇರುತ್ತೆ. ಸೊ ಮಲಗೋದಕ್ಕೂ ಮೊದಲು ಮೈಂಡನ್ನ ಫ್ರೀ ಮಾಡಬೇಕು ಅಂದರೆ, ಈ ಮೈಂಡಲ್ಲಿರೋ ಥಾಟ್ಸ್ನ ಒಂದು ಪೇಪರಲ್ಲಿ ಏನೇನು ಥಾಟ್ಸ್ ಇದೆ ಅದನ್ನೆಲ್ಲ ಬರೀಬೇಕು. ಇದನ್ನು ನಾವು ಜರ್ನಲಿಂಗ್ ಅಂತ ಕರಿತೀವಿ. ಸೊ ಆವಾಗ ಮೈಂಡ್ ಫ್ರೀ ಆಗುತ್ತೆ. ನಂತರ ನೀವು ಮಲಗಿದ್ರೆ ಸಂಪೂರ್ಣ ತೃಪ್ತಿಯಿಂದ ನಿದ್ದೆ ಮಾಡ್ಬೋದು. ಮಧ್ಯೆ ಎಚ್ಚರ ಆಗೋವಂಥದ್ದು ಕೂಡ ನಿಮಗೆ ಕಡಿಮೆ ಆಗುತ್ತೆ. ಸೊ ಈ ರೀತಿ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಧನ್ಯವಾದಗಳು.